ಇದು ಮಾಟ ಮಂತ್ರ ಮಾಡಿ ಉಚಿತರ ಮಾಡಿಬಿಟ್ಟಿದ್ರು. ಮಾಡಿ ಮೆಂಟ್ಲು ಹುಚ್ಚ ಹಾಸ್ಪಿಟಲ್ ಮೆಂಟ್ಲು ಇಲ್ಲ ಆ ಥರ ಆಗ್ಬಿಟ್ಟಿದ್ರು. ಆಮೇಲೆ ನಮ್ಮ ಅಕ್ಕವರೆಲ್ಲ ಹುಚ್ಚ ಹಾಸ್ಪಿಟ್ಲ್ ಇದ್ರಿಗೆ ನಿಮಾಸ್ ಕರ್ಕೊಂಡೋಗ್ಬಿಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನನ್ನ ಮಗ ಫ್ರೆಂಡ್ ಬಂದ್ಬಿಟ್ಟು ಬೇಡ ಇದು ಅದರದ್ದೆಲ್ಲ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಈ ಅಮ್ಮನ ಹತ್ರ ಕರ್ಕೊಂಬಂದಾದ್ಮೇಲೆ ಖಾಲಿ 5 ನಿಮಿಷಕ್ಕೆ ವಾಸಿ ಮಾಡೋದು ಇಲ್ಲಿ. ಆವಾಗಲಿಂದ ನಾವು ಎಲ್ಲೆಲ್ಲೋ ಹೋದ್ವಿ, ಮೇಲಾಗಲಿಲ್ಲ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಮೈಲಿ ಒಂದು ರೋಮಾಂಚನ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗುತ್ತೆ. ಸಿನ್ಸ್ ನಾನು ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇದೆಲ್ಲ ಮಾಡ್ತೀನಿ ರೆಗ್ಯುಲರಾಗಿ. ಸೊ ಹಾಗಾಗಿ ಅಮ್ಮನವರ ಶಕ್ತಿನ ನಾನು ಫೀಲ್ ಮಾಡೋ ಅಂಥ ಒಂದು ಅನುಭವ ನನಗಾಯ್ತು. ಇದು ಮಾಟ ಮಂತ್ರ ಮಾಡಿ ಉಚಿತರ ಮಾಡಿಬಿಟ್ಟಿದ್ರು. ಮಾಡಿ ಇದು ಮಾಡಿರೋದು ಅದು ಇವ್ರಿಗಾಗಿರೋದು ಆ ಥರ ಮಾಡಿ ಆಮೇಲೆ ಇಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಕರ್ಕೊಂಡು ಎಲ್ಲ ಬಂದಾದಮೇಲೆ ಬಸಪ್ಪನ ಬಿಟ್ಟು ಆಮೇಲೆ ನನಗೆ ವಾಸಿಯಾಗಿದ್ದು. ಆವಾಗಿಂದ ಇಲ್ಲಿಗೆ ಬರ್ತಾಯಿದ್ದೀವಿ. 2 ತಿಂಗಳಿಂದ ಈಚೆಗೆ ಬರ್ತಿದ್ದೀವಿ. ನನಗೆ ಗೊತ್ತಿಲ್ಲ ಅದು. ನಮ್ಮ ಅಮ್ಮಗೆ ಮಾತ್ರ ಗೊತ್ತಾಗ್ತಿದ್ದು. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಬಸಪ್ಪನ ಬಿಟ್ಟ ಮೇಲೆ ನನಗೆ ನೆನಪಾಗಿದ್ದು ಏನಾಗ್ತಿದೆ ಅಂತ. ನಮ್ಮ ಅಮ್ಮ ಹೇಳಿದ್ಮೇಲೆ ಗೊತ್ತಾಗಿತ್ತು. ಇರಲಿಲ್ಲ. ಆಮೇಲೆ ನಮ್ಮ ಅಕ್ಕವರೆಲ್ಲ ಹುಚ್ಚ ಹಾಸ್ಪಿಟ್ಲ್ ಇದ್ರಿಗೆ ನಿಮಾಸ್ ಕರ್ಕೊಂಡೋಗ್ಬಿಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನನ್ನ ಮಗ ಫ್ರೆಂಡ್ ಬಂದ್ಬಿಟ್ಟು ಬೇಡ ಇದು ಅದರದ್ದೆಲ್ಲ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಈ ಅಮ್ಮನ ಹತ್ರ ಕರ್ಕೊಂಬಂದಾದ್ಮೇಲೆ ಖಾಲಿ 5 ನಿಮಿಷಕ್ಕೆ ವಾಸಿ ಮಾಡೋರು ಇಲ್ಲಿ. ಆವಾಗಲಿಂದ ನಾವು ಎಲ್ಲೆಲ್ಲೋ ಹೋದ್ವಿ, ಮೇಲಾಗಲಿಲ್ಲ ಥರ. ಇವಾಗ ಪ್ರತಿಯೊಂದು ಮೇಲಾಗೈತೆ. ಇನ್ನೂ ಒಂದು ಸ್ವಲ್ಪ ಬರೋಕ್ಕಾಗಿಲ್ಲ, ನಾವು ಹೋಮಿಗೆ ಬರಬೇಕಾಗಿತ್ತು. ಇವತ್ತು ಬಂದಿದ್ದೀರಿ. ಬಂದ್ಬಿಟ್ಟು ಆದ್ಮೇಲೆ ಇನ್ನೂ 1-2 ಹೋಮಿಗೆ ಬರಬೇಕು. ಯಾವ ರೀತಿ ಮಾಟ ಮಂತ್ರ ಮಾಡಿದ್ರು? ಅಂದರೆ ನಮಗೆ ಗೊತ್ತಿಲ್ಲ. ಆ ಥರ ರಿವರ್ಸ್ ಬೇರೆಯವ್ರಿಗೆ ಮಾಡೋಕ್ಕೋಗಿ ಇವ್ರಿಗೆ ಆಗ್ಬಿಟ್ಟೈತೆ. ಏನು ಪ್ರಾಬ್ಲಮ್ ಇಲ್ಲಮ್ಮ, ಇದು ಆ ಥರ ಆಗಿರೋದಕ್ಕೆ ಮಗು ಹಿಂಗೆ ಆಗ್ತಾ ಇರೋದು ಅಂತ ಹೇಳೋದು. ಯಾರು ಮುಟ್ಟಿದ್ರು ಮುಟ್ಟಿಸ್ತಾ ಇರಲಿಲ್ಲ. ಅವಳು ಮಾತಾಡ್ತಾನೂ ಇರಲಿಲ್ಲ ಯಾರ ಹತ್ರನೂ. ಹೋಗು ನೀನು ಯಾರೋ ಹೋಗು ಅಂತ ಇದ್ರು. ಇಲ್ಲಿಗೆ ಬಂದು 10 ನಿಮಿಷಕ್ಕೆ ಅಮ್ಮ ಕಾಪಾಡಿದ್ಲು. ಏನ್ ಪೂಜೆಗಳು ಮಾಡಿದ್ರಿ ಇಲ್ಲಿ ಬಂದು? ಇಲ್ಲಿ ಹೋಮ ಮಾಡಿಸಿದ್ವಿ. ಇವಾಗ ಪರವಾಗಿಲ್ಲ. ಈ ಅಮ್ಮನಿಗೆ ಸೇರಿಸ್ಬಿಟ್ಟಿದ್ವಿ. ಆಮೇಲೆ ಪಡಿಸ್ಬಾರ್ದು, ನಾನೇ ನೋಡ್ಕೊಳ್ತೀನಿ ಅಂದರು. ಎಲ್ಲ ಇವ್ರದ್ದೇನು ಒಪ್ಪಿಸ್ಬಿಟ್ಟಿದ್ದೀನಿ. ನಾನೇನು ಇದು ಮಾಡಲ್ಲ. ಬೇರೆ ತುಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಸ್ಪಿಟ್ಲಿಗೆ ಇದೇ ಥರ ಆಗ್ತಾಯಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು, ಲಕ್ಷಾಂತರ ರೂಪಾಯಿ ಇದು ಮಾಡಿದ್ವಿ. ಇಲ್ಲಿಗೆ ಬಂದಮೇಲೆ ಯಾವ ಪ್ರಾಬ್ಲಮು ಇಲ್ಲ. 2 ತಿಂಗಳಿಂದ ಈಚೆಗೆ ಕೆಲಸಕ್ಕೂ ಹೋಗ್ತಾವಳೆ ಆರಾಮಾಗಿ. ಏನು ಪ್ರಾಬ್ಲಮ್ ಇಲ್ಲ. ಏನು ಓದ್ಕೊಂಡಿದ್ದಾರೆ ಅವರು? SLC ಮುಗಿಸವ್ರೆ. ಅಂದರೆ ಹುಷಾರಿರಲಿಲ್ಲ, ಸೇರಿಸಿರಲಿಲ್ಲ. ನಾವು ಹುಷಾರಿರಲಿಲ್ಲ. ಈಗ ಆರಾಮಾಗಿ ಹೋಗ್ತಾವಳೆ, ಕೆಲಸಕ್ಕೂ ಹೋಗ್ತಾವಳೆ. ಅಮ್ಮ, ಇದೇ ಥರದ ಸಮಸ್ಯೆಗಳು ಸಾಕಷ್ಟು ಜನರು ಎದುರಿಸ್ತಿರ್ತಾರೆ. ಅಂಥವ್ರಿಗೆ ಈ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬಾ ಈ ಅಮ್ಮನ ನಂಬಿದ್ದೀನಿ. ನನ್ನ ಮಗಳು ಈ ಅಮ್ಮನಿಗೆ ಪಾದದಲ್ಲಿ ಹಾಕಿದ್ದೀನಿ ಅಷ್ಟೇ ನಾನು ಕೇಳ್ಕೊಂಡು.